ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಂದರೆ, ದೈನಂದಿನ ಜಂಜಾಟದ ಸಮಯದಲ್ಲಿ ಸಾಮಾನ್ಯವಾಗಿ ಕೆಲಸ, ಸಂಬಂಧಗಳು ಮತ್ತು ಜೀವನದ ಒತ್ತಡಗಳು ನಮ್ಮನ್ನು ದುರ್ಬಲಗೊಳಿಸುತ್ತವೆ. ಅದಕ್ಕಾಗಿಯೇ ನಿಮ್ಮೊಳಗೆ ಧನಾತ್ಮಕತೆಯ ಜ್ವಾಲೆಯನ್ನು ಇರಿಸಿಕೊಳ್ಳಲು ಮತ್ತು ನಿಮ್ಮ ಏಳಿಗೆಗಾಗಿ ಕೆಲವೊಂದು ಮೋಟಿವೇಶನಲ್ ಕೋರ್ಸ್ಗಳು ಮತ್ತು ಅದರ ಅರ್ಥ ಈ ಕೆಳಗಿನಂತಿದೆ. ಮೊದಲನೆಯದು, ಇತರ ಜನರು ಬಯಸಿದ್ದನ್ನು ಪಡೆಯಲು ನೀವು ಸಹಾಯ ಮಾಡಿದರೆ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತದೆ. ಇದರ ಅರ್ಥ ಏನೆಂದರೆ, ಅನೇಕ ಬಾರಿ ನಮ್ಮ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು ಎದುರಾಗುತ್ತವೆ ಮತ್ತು ನಮ್ಮನ್ನು ಕುಗ್ಗುವಂತೆ ಮಾಡುತ್ತವೆ. ಇದರ ನಡುವೆಯೂ ನಮ್ಮ ಕೈಲಾದಷ್ಟು ಇತರರಿಗೆ ಸಹಾಯ ಮಾಡಿದರೆ ಆ ದೇವರು ನಮ್ಮ ಕಷ್ಟದ ಸಮಯದಲ್ಲಿ ಯಾವುದಾದರೂ ರೂಪದಲ್ಲಿ ನಮ್ಮ ಕೈ ಹಿಡಿಯುತ್ತಾನೆ. ಎರಡನೆಯದು, ನೀವು ನಿಜವಾಗಿಯೂ ಏನನ್ನಾದರೂ ಮಾಡಲು ಬಯಸಿದರೆ ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ, ಇಲ್ಲವೇ ನೆಪವನ್ನು ಕಂಡುಕೊಳ್ಳುತ್ತೀರಿ. ಇದರ ಅರ್ಥ, ನೀವು ಏನಾದರೂ ಕೆಲಸವನ್ನು ಮಾಡಬೇಕೆಂದಿದ್ದರೆ ನೀವು ನಿಜವಾಗಿಯೂ ಅದನ್ನೇ ಮಾಡದೆ ಬಿಡುವುದಿಲ್ಲ. ಕಷ್ಟಪಟ್ಟು ಆ ಕೆಲಸವನ್ನು ಪೂರ್ಣಗೊಳಿಸಲು ಯಾವುದಾದರೂ ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ. ನಿಮಗೆ ಇಷ್ಟ ಇಲ್ಲದೇ ಇದ್ದರೆ ಅಥವಾ ಮಾಡಬೇಕೆಂಬ ಆಸೆ ಹಾಗೂ ಛಲ ಇಲ್ಲದಿದ್ದರೆ ನೀವು ಏನಾದರೂ ಒಂದು ನೆಪವೊಡ್ಡಿ ಅದರಿಂದ ತಪ್ಪಿಸಿಕೊಳ್ಳುತ್ತೀರಿ. ಮೂರನೆಯದು, ಜೀವನದಲ್ಲಿ ಹೋರಾಟವಿಲ್ಲದಿದ್ದರೆ ಪ್ರಗತಿ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಯಾವುದಕ್ಕಾದರೂ ಹೋರಾಟ ನಡೆಸುತ್ತಲೇ ಇರುತ್ತಾರೆ. ನಮ್ಮ ಜೀವನದಲ್ಲಿ ಹೋರಾಟ ಇಲ್ಲದಿದ್ದರೆ ಯಶಸ್ಸು ಸಾಧಿಸುವುದು ಕಷ್ಟ. ಹೋರಾಟವಿಲ್ಲದ ಜೀವನದಲ್ಲಿ ಪ್ರಗತಿ ಸಾಧಿಸುವುದು ಅಸಾಧ್ಯ. ನಮ್ಮ ಹೋರಾಟವೇ ನಮ್ಮ ಪ್ರಗತಿಗೆ ಪ್ರೇರಣೆ ಆಗುತ್ತದೆ. ನಾಲ್ಕನೆಯದು, ಸಾಧನೆಯ ದಾರಿ ಕಠಿಣವಾಗಿರುತ್ತದೆ. ಇದರ ಅರ್ಥ, ಸಾಧನೆಯ ಹಾದಿ ಕಷ್ಟಗಳಿಂದ ಕೂಡಿರುತ್ತದೆ ಮತ್ತು ಯಶಸ್ಸು ಗಳಿಸಲು ಶ್ರಮ ಪಡಬೇಕಾಗುತ್ತದೆ. ಈ ಸಮಯದಲ್ಲಿ ನಾವು ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಯಾವುದಕ್ಕೂ ಚಿಂತೆ ಮಾಡದೆ ಮುನ್ನಡೆದರೆ ಮಾತ್ರ ನಮ್ಮ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಐದನೇದು, ವೈಫಲ್ಯಗಳಿಂದ ಯಶಸ್ಸನ್ನು ಗಳಿಸಿ. ವೈಫಲ್ಯವು ಯಶಸ್ಸಿನ ಖಚಿತವಾದ ಮೆಟ್ಟಲುಗಳಲ್ಲಿ ಒಂದು. ಇದರ ಅರ್ಥ ಏನೆಂದರೆ, ಜೀವನದಲ್ಲಿ ಹಲವು ಬಾರಿ ನಾವು ಮಾಡುವ ಕೆಲಸಗಳಲ್ಲಿ ವಿಫಲಗೊಳ್ಳುತ್ತೇವೆ. ವಿಫಲಗೊಂಡಾಗ ನಾವು ಸೋಲನ್ನು ಒಪ್ಪಿಕೊಳ್ಳದೆ ಮತ್ತೆ ಪ್ರಯತ್ನ ಮಾಡುವ ಮೂಲಕ ಯಶಸ್ಸನ್ನು ಗಳಿಸಲು ಸಾಧ್ಯ. ಅನುಭವವು ಕಠಿಣ ಶಿಕ್ಷಕ, ಏಕೆಂದರೆ ಅದು ಮೊದಲು ಪರೀಕ್ಷೆಯನ್ನು ನೀಡುತ್ತದೆ, ನಂತರ ಪಾಠವನ್ನು ಕಲಿಸುತ್ತದೆ. ಇದರ ಅರ್ಥ, ಎಲ್ಲರ ಜೀವನದಲ್ಲಿ ಇರುವ ಒಳ್ಳೆಯ ಶಿಕ್ಷಕ ಎಂದರೆ ಅನುಭವ. ಇದು ನಮಗೆ ಮೊದಲು ಪರೀಕ್ಷೆಯನ್ನು ನೀಡುತ್ತದೆ. ಆ ಪರೀಕ್ಷೆಯಲ್ಲಿ ಜಯಗಳಿಸಿದರೆ ನಮಗೆ ಯಶಸ್ಸು ಸಿಗುತ್ತದೆ, ಇಲ್ಲವಾದರೆ ಅದರಿಂದ ನಮ್ಮ ಜೀವನಕ್ಕೆ ಒಳ್ಳೆಯ ಪಾಠ ಸಿಗುತ್ತದೆ. ಹಡಗನ್ನು ಸಂರಕ್ಷಿಸುವುದು ನಾವಿಕನ ಮೂಲ ಗುರಿಯಾಗದಿದ್ದರೆ ಅವನು ಅದನ್ನು ಶಾಶ್ವತವಾಗಿ ಬಂದರಿನಲ್ಲಿ ಇಡುವುದು ಒಳ್ಳೆಯದು. ಇದರ ಅರ್ಥ ಏನೆಂದರೆ, ಒಂದು ವೇಳೆ ನಾವು ಜೀವನದಲ್ಲಿ ಅಪಾಯ ಅಥವಾ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿಲ್ಲದೇ ಇದ್ದರೆ ನಾವು ನಿಂತ ನೀರಿನಂತೆ ಹಾಗೆಯೇ ಇರುತ್ತೇವೆ ಹೊರತು ನಮ್ಮಿಂದ ಏನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಾವು ಹಡಗಿಗೆ ಎಂದು ಯಾವತ್ತಿಗೂ ಏನೂ ತೊಂದರೆ ಆಗಬಾರದು ಎಂದುಕೊಂಡರೆ ಹಡಗನ್ನು ಬಂದರಿನಲ್ಲೇ ನಿಲ್ಲಿಸಬೇಕಾಗುತ್ತದೆ ಹೊರತು ಹಡಗನ್ನು ಎಂದಿಗೂ ಹೊರತೆಗೆಯಲಾಗುವುದಿಲ್ಲ. ಹಡಗಿಗೆ ಏನಾದರೂ ಪರವಾಗಿಲ್ಲ ಎಂದು ಸರಿಯಾದ ಮಾರ್ಗದಲ್ಲಿ ಮುಂದೆ ಸಾಗಿದರೆ ಮಾತ್ರ ನಮ್ಮ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಪ್ರಯತ್ನಿಸುವವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇದರ ಅರ್ಥ ಏನೆಂದರೆ, ಯಾರು ಸರಿಯಾದ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸುತ್ತಾರೋ ಅವರಿಗೆ ಅಸಾಧ್ಯವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪ್ರಾಮಾಣಿಕವಾಗಿ ಸರಿಯಾದ ಮಾರ್ಗದಲ್ಲಿ ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಸಾಧಿಸಬಹುದು. ಯಶಸ್ಸು ನಿಮ್ಮ ತಲೆಗೆ ಏರಲು ಬಿಡಬೇಡಿ ಮತ್ತು ಸೋಲು ನಿಮ್ಮ ಹೃದಯಕ್ಕೆ ತಗುಲಲು ಬಿಡಬೇಡಿ. ಇದರ ಅರ್ಥ, ನಮ್ಮ ಕೆಲಸಗಳಲ್ಲಿ ಹಲವು ಬಾರಿ ಗೆಲುವು ಕಾಣುತ್ತೇವೆ, ಇನ್ನು ಕೆಲವು ಬಾರಿ ಸೋಲು ಕಾಣುತ್ತೇವೆ. ನಾವು ಗೆದ್ದಾಗ ಬೀಗದೆ ಹಾಗೂ ಅಹಂಕಾರದಿಂದ ವರ್ತಿಸದೆ ಮತ್ತು ಸೋತಾಗ ಕುಗ್ಗದೆ ಹಾಗೂ ಧೃತಿಗೆಡದೆ ನಮ್ಮ ಕಾರ್ಯಗಳನ್ನು ಮಾಡುತ್ತಾ ಸಾಗಬೇಕು. ಸೋಲು ಮತ್ತು ಗೆಲುವನ್ನು ಗಂಭೀರವಾಗಿ ಪರಿಗಣಿಸದೆ ಹಾಗೂ ಅತಿಯಾಗಿ ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾವಾಗಿರಬೇಕು. ನಿಮ್ಮ ಜೀವನವೆಂಬ ಪುಸ್ತಕಕ್ಕೆ ನೀವೇ ಬರಹಗಾರರು. ಇದರ ಅರ್ಥ, ಜೀವ ಎಂಬುದು ಒಂದು ಪುಸ್ತಕದಂತೆ. ಆ ಪುಸ್ತಕವನ್ನು ನಾವೇ ಬರೆಯಬೇಕೇ ಹೊರತು ಇತರರಲ್ಲ. ಆ ಪುಸ್ತಕದ ಬರಹಗಾರರು ನಾವಾಗಬೇಕಾಗಿರುವುದರಿಂದ ಆ ಪುಸ್ತಕದಲ್ಲಿ ಏನು ಬರೆಯಬೇಕೆಂದು ನಾವೇ ನಿರ್ಧರಿಸಬೇಕೇ ಹೊರತು ಇತರರಲ್ಲ. ಸೋಲಿನಲ್ಲಿಯೂ ಅಮೂಲ್ಯವಾದ ಪಾಠವಿದೆ. ಇದರ ಅರ್ಥ ಏನೆಂದರೆ, ಕೆಲ ಬಾರಿ ನಾವು ಸೋತಾಗ ಕುಗ್ಗದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು. ಸೋತಾಗ ನಾವು ಮಾಡಿರುವ ತಪ್ಪು ಏನೆಂದು ನಮಗೆ ಅರಿವಾಗುತ್ತದೆ ಮತ್ತು ಈ ಪಾಠ ನಮಗೆ
ಯಾವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಮುನ್ನಡೆಯಬೇಕೆಂದು ತಿಳಿಸುವ ಮುನ್ನಡೆಯುವ ಮಾರ್ಗ ತೋರಿಸುತ್ತದೆ. ಇನ್ನು ಕೊನೆಯದಾಗಿ, ನೀವು ಮಾಡಬಹುದು ಎಂದು ನಂಬಿದರೆ ನೀವು ಅರ್ಧ ದಾರಿ ಸಾಗಿದಂತೆ. ಇದರ ಅರ್ಥ, ನೀವು ಏನಾದರೂ ಮಾಡಬೇಕೆಂದು ಅಥವಾ ಸಾಧಿಸಬೇಕೆಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿದರೆ ಆ ಕೆಲಸ ಅರ್ಧ ಮುಗಿಸಿದಂತೆ. ಆದ್ದರಿಂದ ಇದು ನನ್ನಿಂದ ಸಾಧ್ಯವೇ ಅಥವಾ ನಾನು ಮಾಡಬಹುದೇ ಎಂಬ ಆಲೋಚನೆಗಳನ್ನು ಮನಸ್ಸಿನಿಂದ ತೆಗೆದು ಈ ಕೆಲಸವನ್ನು ನಾನು ಮಾಡಬಹುದು ಎಂಬ ದೃಢ ನಿರ್ಧಾರ ಮಾಡಬೇಕು. ಡಿಯರ್ ಫ್ರೆಂಡ್ಸ್, ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.